ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕೆಂಪಾಗಿರುವ ಕನ್ನಾಳಿಗಳು, ತಮಗೆ ಗೊತ್ತಿಲ್ಲದಂತೆಯೇ ಹರಿಯುತ್ತಿರುವ ಕಣ್ಣೀರು, ಮಕ್ಕಳನ್ನು ಬಿಡದ ಭಾವುಕತೆ. ಇದು ಚಾವಾ ಎಂಬ ಸಿನಿಮಾ ಜನಮಾನಸದ ಮೇಲೆ ಬೀರುತ್ತಿರುವ ಮೋಡಿ. ಅಸಲಿಗೆ ಇದು ಒಂದು ಚಿತ್ರವಲ್ಲ, ಬದಲಾಗಿ ಮರೆಯಾದ ಮಹಾಪುರುಷನೊಬ್ಬನ ಮರೆತು ಹೋದ ಇತಿಹಾಸದ ಪುಟ. ಇದೇನು ಕಾಲ್ಪನಿಕ ಕಥೆಯಲ್ಲ, ನಿಜ ಜೀವನದಲ್ಲಿ ಸಾಮ್ರಾಜ್ಯವೊಂದು ಎದುರಿಸಿದ ಸತ್ಯ ಘಟನೆಗಳನ್ನ ಆಧರಿಸಿದ ಸಿನಿಮಾ. ಅಸಲಿಗೆ ಇಲ್ಲಿ ಭಾವುಕತೆ ಯಾಕೆ, ಕಣ್ಣುಗಳು ತುಂಬಿ ಬರುತ್ತಿರೋದ್ಯಾಕೆ ಅಂತ ನೀವು ಕೇಳಬಹುದು. ಆದರೆ ಇಲ್ಲಿ ಈ ಮಹಾನ್ ಸಾಮ್ರಾಟರಿಗೆ ಎದುರಾದ ಸಂಕಟಗಳೇ ಅಂತವು. ಆತನ ಮೈಯ ಮೇಲೆ ಸಾವಿರಾರು ಗಾಯ ಮಾಡಿ ಅದಕ್ಕೆ ಉಪ್ಪು ಸವರುವ ದೃಶ್ಯ ನೋಡಿದರಂತೂ ಎಂತಹ ನಿರ್ದಯಿಗೂ ಕೂಡ ಉರಿದು ಹೋಗುತ್ತೆ. ಹಾಗಿದೆ ಈ ಮಹಾನ್ ಯೋಧನ ಸಾಹಸ ಗಾಥೆ, ಸಾಮ್ರಾಜ್ಯ ಉಳಿಸಿಕೊಂಡ ಯಶೋಗಾಥೆ. ಹಾಗಾದ್ರೆ ಯಾರಿವರು ಈ ಮಹಾನ್ ಸಾಮ್ರಾಜ್ಯದ ಯೋಧ? ಮಹಾನ್ ಕ್ಷಾತ್ರ ತೇಜಸ್ಸಿನ ಸಾಮ್ರಾಜ್ಯವನ್ನ ಕಾಪಾಡಿಕೊಳ್ಳಲು ಅವರು ಮಾಡಿದ ತ್ಯಾಗ ಎಂಥದ್ದು? ಮೊಘಲರ ದುಷ್ಟ ರಾಜ ಔರಂಗಜೇಬನ ದಕ್ಷಿಣದ ಕನಸನ್ನ ಈ ಮಹಾರಾಜ ತಡೆದಿದ್ದು ಹೇಗೆ? ಅಸಲಿಗೆ ಅವರನ್ನ ಧರ್ಮವೀರ ಎಂದು ಕರೆಯೋದೇಕೆ? ಇವೆಲ್ಲವನ್ನ ನೋಡೋಣ ಇವತ್ತಿನ ಈ ವಿಡಿಯೋದಲ್ಲಿ. ಸ್ನೇಹಿತರೆ, ಯಾವುದೇ ಸಾಮ್ರಾಜ್ಯವಾಗಲಿ ಅದನ್ನ ಉಳಿಸಿಕೊಳ್ಳಲು ಅದರ ರಾಜ ಮಹಾರಾಜರು ಹೋರಾಟ ನಡೆಸೋದು ದೊಡ್ಡ ವಿಚಾರವಲ್ಲ, ಅದು ಸಹಜ. ಆದರೆ ಅದರಾಚೆಗೆ ದೊಡ್ಡತನ ತೋರೋದು ದೊಡ್ಡ ವಿಚಾರ. ಎಲ್ಲರಂತೆಯೇ ಈ ಮರಾಠ ದೊರೆ ತಾನು ತನ್ನ ಸಾಮ್ರಾಜ್ಯ ಉಳಿದರೆ ಸಾಕು ಅಂದಿದ್ದರೆ ಇವತ್ತಿಗೆ ಇದನ್ನ ಹೇಳುವ ಪ್ರಸಂಗ ಬರ್ತಾ ಇರಲಿಲ್ಲ. ಆದರೆ ಈ ಮಹಾರಾಜ ಕೇವಲ ತಮ್ಮ ಸಾಮ್ರಾಜ್ಯಕ್ಕೆ ಅಧಿಪತಿ ಆಗಲಿಲ್ಲ, ಅಳಿಸಿ ಹೋಗುತ್ತಿದ್ದ ಪರಂಪರೆಯನ್ನ ಕಾಯ್ದವರು, ಸನಾತನ ಸಂಸ್ಕೃತಿಯನ್ನ ಎತ್ತಿ ಹಿಡಿದವರು. ಅವರಿಲ್ಲದೆ ಹೋಗಿದ್ದರೆ ಭಾರತದ ನಕ್ಷೆಯು ಇರುತ್ತಿರಲಿಲ್ಲವೇನು? ಅಂತಹ ಕ್ಷಾತ್ರ ಪರಂಪರೆಯ ಬೆಳಕೆ ಈ ಸಂಭಾಜಿ ಮಹಾರಾಜ, ಅಂದ್ರೆ ಶಂಭುರಾಜೆ ಛತ್ರಪತಿ. ಛತ್ರಪತಿ ಈ ಹೆಸರಿನಲ್ಲೇ ಒಂದು ಗತ್ತಿದೆ. ಧರ್ಮಕ್ಕಾಗಿ ನಿಲ್ಲುವ, ಧರ್ಮಕ್ಕಾಗಿಯೇ ಸಾಯುವ, ಧರ್ಮಕ್ಕಾಗಿಯೇ ಬದುಕನ್ನ ಮೀಸಲಿಟ್ಟಂತೆ ಇತಿಹಾಸದಲ್ಲಿ ಕಂಡುಬರುವ ಯಾವುದಾದ್ರೂ ಸಾಮ್ರಾಜ್ಯವಿದ್ದರೆ ನಿಸ್ಸಂಶಯವಾಗಿ ಅದರಲ್ಲಿ ಬರುವ ಮೊದಲ ಹೆಸರೇ ಇದು. ವಿಜಯನಗರದ ಸಾಮ್ರಾಜ್ಯದಂತೆ ಹಿಂದೂ ಪುನರುತ್ಥಾನದಲ್ಲಿ ಮರಾಠ ಸಾಮ್ರಾಜ್ಯದ ದೊಡ್ಡ ಕೊಡುಗೆ ಇದೆ. ಎರಡು ಸಾಮ್ರಾಜ್ಯಗಳು ಆಳ್ವಿಕೆ ನಡೆಸಿದ ಕಾಲಘಟ್ಟಗಳು ಕೊಂಚ ಬೇರೆ ಬೇರೆಯಾದರೂ ಅವರುಗಳು ಹೋರಾಟ ನಡೆಸಿದ್ದು ಮಾತ್ರ ತಮ್ಮತನವನ್ನ ಉಳಿಸಿಕೊಳ್ಳಲು ಎನ್ನುವುದು ಕನ್ನಡಿಯ ಬಿಂಬದಷ್ಟೇ ಸತ್ಯ. ಕೇವಲ ಧರ್ಮ ರಕ್ಷಣೆಯಷ್ಟೇ ಅಲ್ಲ, ಜನರ ಯೋಗಕ್ಷೇಮ, ಅವರ ಒಳತಿಗಾಗಿ ಎರಡು ಸಾಮ್ರಾಜ್ಯಗಳು ಹಗಲಿರುಳು ಕಾರ್ಯ ಮಾಡಿವೆ. ಅದಕ್ಕೆ ಬೇಕಾದ ಸಾಕ್ಷ್ಯಾಧಾರಗಳು ಇಡೀ ಇತಿಹಾಸದುದ್ದಕ್ಕೂ ಸಿಗುತ್ತವೆ. ಅದಿರಲಿ, ಛತ್ರಪತಿ ಸಂಭಾಜಿ ಮಹಾರಾಜರ ಜೀವನ ಚರಿತ್ರೆ ಸಹ ಅವರ ತಂದೆ ಶಿವಾಜಿ ಮಹಾರಾಜರಂತೆಯೇ ಕ್ಷಾತ್ರ ತೇಜಸ್ಸಿನ ಮಹಾಮೇರು ಪರ್ವತದಂತೆ ಇದೆ. ಸ್ನೇಹಿತರೆ, ಸಂಭಾಜಿ ಮಹಾರಾಜರು ಹುಟ್ಟಿದ್ದು ಮೇ 14, 1657ರಂದು ಪುಣೆಯ ಬಳಿ ಇರುವ ಪುರಂದರಗಡದಲ್ಲಿ ಈ ಮಹಾನ್ ಯೋಧನ ಜನನವಾಗಿತ್ತು. ಇವರು ಶಿವಾಜಿ ಮಹಾರಾಜರ ಮೊದಲ ಪತ್ನಿ ಸಾಯಿಬಾಯಿಯವರ ಮಗ. ಚಿಕ್ಕಂದಿನಿಂದಲೇ ತಾಯಿ ಕಳೆದುಕೊಂಡಿದ್ದ ಶಂಭುರಾಜೆ ಬೆಳೆದದ್ದೆಲ್ಲ ಅವರ ಅಜ್ಜಿ ಜೀಜಾಬಾಯಿಯವರ ಮಡಿಲಲ್ಲಿ. ಹೀಗಾಗಿಯೇ ತುಸು ಜಾಸ್ತಿ ಎನ್ನುವಂತೆಯೇ ಇವರಲ್ಲಿ ಧೈರ್ಯ, ಶೌರ್ಯಗಳು ಮೈಗೂಡಿಕೊಂಡಿದ್ದವು. ನಿಮ್ಗೆ ಗೊತ್ತಿರ್ಲಿ, ಆಟವಾಡುವ ವಯಸ್ಸಿನಲ್ಲಿಯೇ ಶಂಭುರಾಜೆ ಅಂಬರ್ನ ರಾಜ ಜೈಸಿಂಗ್ರ ಅರಮನೆಯಲ್ಲಿ ರಾಜಕೀಯ ಒತ್ತೆಯಾಳುಗಳಾಗಿ ಇರಬೇಕಾದ ಪ್ರಸಂಗ ಬಂದಿತ್ತು. ಮೊದಲೇ ಹೇಳಿದಂತೆ ಹಿಂದೂ ಪುನರುತ್ಥಾನದಲ್ಲಿ ಮರಾಠರ ದೊರೆಗಳ ಪಾಲು ದೊಡ್ಡದು. ಶಿವಾಜಿ ಇರದೆ ಹೋಗಿದ್ರೆ ಈ ನೆಲದಲ್ಲಿ ಒಂದು ಶುದ್ಧ ಸನಾತನ ಪರಂಪರೆಯೇ ಅಳಿದು ಹೋಗ್ತಾ ಇತ್ತು. ಶಿವಾಜಿ ಬದುಕಿದ್ದ ಕಾಲಘಟ್ಟದಲ್ಲಿ ಮೊಘಲರ ದರ್ಬಾರಿನ ಜೊತೆಗೆ ಶಾಹಿ ಸುಲ್ತಾನರ ಆಳ್ವಿಕೆ ಜೋರಾಗಿಯೇ ಇತ್ತು. ಮತಾಂತರವಾಗೋದು ಇಲ್ಲವೇ ಸುಲ್ತಾನರ ಅಡಿಯಾಳಾಗಿ ಬದುಕೋದು, ಈ ಎರಡೇ ಆಯ್ಕೆಗಳಿದ್ದವು. ಅಂತಹ ಕಾಲಘಟ್ಟದಲ್ಲಿ ಹಿಂದವಿ ಸ್ವರಾಜ್ ಎನ್ನುವ ಉದ್ಘೋಷಣೆ ಮಾಡಿ ಜಾರಿಗೆ ತಂದವರು ಈ ಶಿವಾಜಿ ಮಹಾರಾಜರು. ಸಿಂಹದ ಹೊಟ್ಟೆಯಲ್ಲಿ ಸಿಂಹವೇ ಜನಿಸುತ್ತದೆ ಎನ್ನುವಂತೆ ಈ ಹೋರಾಟವನ್ನ ಉತ್ಕಟವಾಗಿ ಮುಂದುವರಿಸಿದವರು ಈ ಶಂಭುರಾಜೆ ಛತ್ರಪತಿ. ಸಾಮ್ರಾಜ್ಯ ವಿಸ್ತರಣೆಯ ಹಪಾಹಪಿಗೆ ಬಿದ್ದಿದ್ದ ಮೊಘಲ್ ದೊರೆ ಔರಂಗಜೇಬನಿಗೆ ದಕ್ಷಿಣದ ಮೇಲೆ ಮೊದಲಿನಿಂದಲೂ ಕಣ್ಣಿತ್ತು.
ದಕ್ಕನ್ ವಶಪಡಿಸಿಕೊಂಡರೆ ತನ್ನ ಸಾಮ್ರಾಜ್ಯಕ್ಕೆ ಎಣಿಯೇ ಇಲ್ಲ ಎನ್ನುವಂತೆ ಔರಂಗಜೇಬ ಒಂದು ಯೋಜನೆ ರೂಪಿಸಿದ. ಅಸಲಿಗೆ ಔರಂಗಜೇಬ್ ಸಂಪತ್ತು ಸಿಗುತ್ತದೆ ಎಂದರೆ ಎಂತಹ ಹೇಸಿಗೆ ಕೆಲಸಕ್ಕೂ ಕೈ ಹಾಕುವ ಮನಸ್ಸಿನವ. ಅಂತೆಯೇ ಆತ ತನ್ನ ಸ್ವಾರ್ಥಕ್ಕಾಗಿ ಶಿವಾಜಿ ಬಳಿ ನೆರವು ಯಾಚಿಸಿದ. ದಕ್ಕನ್ ಸುಲ್ತಾನರನ್ನ ಬಗ್ಗು ಬಡೆಯಲು ಶಿವಾಜಿ ಜೊತೆ ಸಂಧಾನಕ್ಕಾಗಿ ರಾಜ ಜೈಸಿಂಗ್ರನ್ನ ಕಳುಹಿಸಿದ. ಎಲ್ಲವೂ ಅಂದುಕೊಂಡಂತೆ ನಡೀತಾ ಇತ್ತು. ದೆಹಲಿಗೆ ಬಂದ ಶಿವಾಜಿ ಹಾಗೂ ಬಾಲಕ ಸಂಭಾಜಿಯನ್ನ ದುಷ್ಟ ಔರಂಗಜೇಬ ಆಸ್ಥಾನದಲ್ಲೇ ಸಭಿಕರೆದುರು ಅವಮಾನಿಸಿದ. ಇದರಿಂದ ಕೆರಳಿದ ಸಿಂಹಗಳಂತಾಗಿದ್ದ ಶಿವಾಜಿ ಹಾಗೂ ಬಾಲಕ ಸಂಭಾಜಿ ಅವರನ್ನ ಚಿತ್ರ ವಿಚಿತ್ರವಾಗಿ ಹಿಂಸಿಸಿ ಗೃಹ ಬಂಧನದಲ್ಲಿಡ್ಲಾಯಿತು. ಆದರೆ ಈ ದುಷ್ಟ ನಡೆ ತುಂಬಾ ದಿನ ನಡೆಯುವಂತಿರಲಿಲ್ಲ. ಮೊದಲೇ ಕಡಿದಾದ ಕಾಡು ಮೇಡುಗಳಲ್ಲಿ ತಿರುಗಾಡಿ ಗೆರೆಲ್ಲ ಯುದ್ಧ ತಂತ್ರ ಬಲ್ಲವರಾಗಿದ್ದ ಶಿವಾಜಿ ಮಹಾರಾಜರು ತಮ್ಮ ಮಗ ಸಂಭಾಜಿಯೊಂದಿಗೆ ಔರಂಗಜೇಬನ ಬಂಧನದಿಂದ ತಪ್ಪಿಸಿಕೊಂಡರು. ಅಸಲಿಗೆ ಇದನ್ನ ವಿಶ್ವದ ಅತಿ ಚಾಣಾಕ್ಷ ನಡೆ ಅಂದ್ರೆ ಗ್ರೇಟ್ ಎಸ್ಕೇಪ್ ಅಂದರೂ ತಪ್ಪಲ್ಲ. ಹೀಗೆ ದೆಹಲಿಯಿಂದ ತಪ್ಪಿಸಿಕೊಂಡು ಬಂದ ಶಿವಾಜಿ ಹಾಗೂ ಮಗ ಶಂಭುರಾಜೆ ನಡುವೆ ಎಲ್ಲ ರಾಜಮನೆತನಗಳಲ್ಲಿ ನಡೆಯುವಂತೆ ಅಂತಃಕಲಹಗಳು ನಡೆದವು. ತಂದೆ ಮಗನ ನಡುವೆ ತಂದಿಡುವ ಕೆಲಸವನ್ನ ಮನೆಯೊಳಗಿದ್ದವರೇ ಮಾಡಿದ್ರು. ಈ ಕಲಹದಿಂದಾಗಿ ಒಂದು ಹಂತದಲ್ಲಿ ಸಂಭಾಜಿ ರಾಜೆ ಪನಲ್ಗಡ ಕೋಟೆ ಸೇರುವಂತಾಯಿತು. ಇದರ ಮಧ್ಯೆ ರಾಜತಾಂತ್ರಿಕ ನಡವಳಿಕೆಯಂತೆ ಮೊಘಲರ ಜೊತೆ ಕೊಂಚ ಮೃದುವಾದಂತೆ ವರ್ತಿಸಿದ್ದ ಶಂಭುರಾಜೆ ಬಿಜಾಪುರ ಸುಲ್ತಾನರ ವಿರುದ್ಧ ಮೊಘಲರನ್ನ ಬೆಂಬಲಿಸಿದ್ದರು. ಆದರೆ ಮೋಸದಾಟಕ್ಕೆ ಹೆಸರುವಾಸಿಯಾಗಿದ್ದ ಮೊಘಲರ ಜೊತೆ ಇದು ತುಂಬಾ ದಿನ ನಡೆಯುವಂತಿರಲಿಲ್ಲ. ಛತ್ರಪತಿ ಶಿವಾಜಿಯ ಮರಣ ನಂತರ ಮರಾಠ ಸಾಮ್ರಾಜ್ಯದಲ್ಲಿ ಅಂತಃಕಲಹಗಳು ಜಾಸ್ತಿಯಾದವು. ಶಿವಾಜಿ ಮಹಾರಾಜರ ಎರಡನೇ ಪತ್ನಿ ಸೊಯ್ರಾಬಾಯಿ ಮಗ ರಾಜರಾಮನಿಗೆ ಪಟ್ಟ ಕಟ್ಟುವ ಹುನ್ನಾರ ನಡೆಯಿತು. ಇದನ್ನ ವಿರೋಧಿಸಿದ ಶಂಭುರಾಜೆ ಪರಂಪರಾಗತವಾಗಿ ಹಿರಿಯ ಮಗನಾಗಿ ತಮಗೆ ಬರಬೇಕಿದ್ದ ಉತ್ತರಾಧಿಕಾರಿ ಸ್ಥಾನವನ್ನ ಕ್ರಾಂತಿಯ ಮೂಲಕವೇ ಪಡೆದದ್ದು ಇತಿಹಾಸ. ಮಲ ಸಹೋದರನ ಪಿತೂರಿ ಸಂಬಂಧಿಕರ ಕುತಂತ್ರಗಳು ಶಂಭುರಾಜೆ ಮುಂದೆ ನಡೆಯಲೇ ಇಲ್ಲ. ಪನಲಾಗಡ ಹಾಗೂ ರಾಯಗಢ ಕೋಟೆಯನ್ನ ವಶಪಡಿಸಿಕೊಂಡ ಯುವಕ ಸಂಭಾಜಿ ಅಂತಿಮವಾಗಿ ಜುಲೈ 20, 1680ರಲ್ಲಿ ಛತ್ರ ಚಾಮರಗಳ ಅಧಿಪತಿಯಾಗಿ ಪಟ್ಟಾಭಿಷೇಕಸ್ಥರಾದರು. ಹೀಗೆ ಹೆಜ್ಜೆ ಹೆಜ್ಜೆಗೂ ಸವಾಲುಗಳನ್ನ ಮೆಟ್ಟಿಯೇ ಛತ್ರಪತಿಯಾದ ಶಂಭುರಾಜೆ ಮೊಘಲರೊಂದಿಗೆ ಸ್ನೇಹ ಸಂಬಂಧ ಕಾಯ್ದುಕೊಳ್ತಾರೆ ಅಂತಾಲೆ ಅನೇಕರು ಭಾವಿಸಿದ್ದರು. ಆದರೆ ಮುಂದೆ ನಡೆದದ್ದೇ ಬೇರೊಂದು ಕತೆ. ಶಂಭುರಾಜೆ ಪ್ರಾಸಂಗಿಕವಾಗಿ ಆರಂಭದಲ್ಲಿ ಮೊಘಲರ ಸಹಾಯ ಪಡೆದರೇನೋ ನಿಜ, ಆದರೆ ಅವರ್ಯಾವತ್ತೂ ದೆಹಲಿ ಸುಲ್ತಾನರ ಅಡಿಯಾಳಾಗಿ ಇರಲು ಬಯಸಿದವರೇ ಅಲ್ಲ. ಶುದ್ಧ ರಾಜತಾಂತ್ರಿಕ ನಡವಳಿಕೆ ತಿಳಿದುಕೊಂಡಿದ್ದ ಸಂಭಾಜಿ ಮಹಾರಾಜರಿಗೆ ಮೊಘಲರ ಕುತಂತ್ರಗಳು ತಿಳಿಯದೇ ಇದ್ದ ಸಂಗತಿಯೇನಲ್ಲ. ಹಾಗಂತಲೇ ಶಂಭುರಾಜೆ ತನ್ನ ತಂದೆಯೊಂದಿಗೆ ಕೊಂಚ ಕಾಲ ವಿರೋಧಾಭಾಸವಾಗಿ ವರ್ತಿಸಿದ್ದರು. ಅಲ್ಲದೆ ಮಲ ಸಹೋದರರನ್ನ ಬದಿಗಿಟ್ಟು ಅಧಿಕಾರ ಪಡೆದಿದ್ದು ಸಹ ಮೇಲ್ನೋಟಕ್ಕೆ ಛತ್ರಪತಿ ಪಟ್ಟ ಪಡೆಯಲು ಅಂತ ಅನಿಸಿದ್ರು. ಅವರ ಯೋಜನೆಗಳೇ ಬೇರೆ ಇದ್ದವು. ಶಸ್ತ್ರ ಹಾಗೂ ಶಾಸ್ತ್ರ ವಿದ್ಯೆಗಳಲ್ಲಿ ಪ್ರೌಢಿಮೆ ಹೊಂದಿದ್ದ ಶಂಭುರಾಜೆ ಮುಂದೆ ಇದ್ದದ್ದು ಕೇವಲ ಹಿಂದವಿ ಸ್ವರಾಜ್ ಎನ್ನುವ ಗುರಿಯನ್ನ ಬೆನ್ನಟ್ಟೋದಾಗಿತ್ತು. ಅನೇಕ ಇತಿಹಾಸಕಾರರ ಪ್ರಕಾರ ಸಂಭಾಜಿ ತನ್ನ ಕೌಟುಂಬಿಕ ಕಲಹಗಳನ್ನ ನಡೆಸಿದ್ದು ಈ ಹಿಂದವಿ ಸ್ವರಾಜ್ ಉಳಿವಿಗಾಗಿ. ಮೊಘಲರ ಹಸ್ತಕ್ಷೇಪವಿಲ್ಲದ ಹಿಂದೂ ಸಾಮ್ರಾಜ್ಯದ ಉನ್ನತಿಗಾಗಿ ಅನ್ನೋದು ಅನೇಕರ ಅಭಿಮತ. ಅಂತೆಯೇ ಶಂಭುರಾಜೆ ತಮ್ಮ ಕೊನೆಯ ಉಸಿರು ಇರುವವರೆಗೆ ಅವರು ಜೀವಿಸಿದ್ದು ಧರ್ಮದ ಮೇಲಿನ ಉದಾತ್ತ ಪ್ರೀತಿ ನಂಬಿಕೆಯನ್ನೇ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಮೊಘಲರ ದುಷ್ಟ ಸುಲ್ತಾನರ ಪೈಕಿ ಔರಂಗಜೇಬನಿಗೆ ಮೊದಲ ಸ್ಥಾನವಿದೆ. ಕ್ರೌರ್ಯವನ್ನೇ ಜೀವನವನ್ನಾಗಿಸಿಕೊಂಡಿದ್ದ ಈತ ಹಿಂದೂಗಳ ಮೇಲೆ ನಡೆಸಿದ ದೌರ್ಜನ್ಯಗಳು ಒಂದೆರಡಲ್ಲ, ಹೇಳುತ್ತಾ ಹೋದ್ರೆ ಅದೇ 3-4 ಎಪಿಸೋಡ್ಗಳಾಗಬಹುದು. ಅಷ್ಟರ ಮಟ್ಟಿಗೆ ಇತಿಹಾಸದಲ್ಲಿ ಕಪ್ಪು ದೊರೆಯಾಗಿ ಗುರುತಿಸಿಕೊಂಡವನು ಈ ಔರಂಗಜೇಬ. ಬಹುಶಃ ಕುತಂತ್ರವಿಲ್ಲದೆ ಆತ ಯಾರನ್ನ ಯಾವ ಸಾಮ್ರಾಜ್ಯವನ್ನ ಗೆದ್ದವನಲ್ಲ. ಆತನಿಗೆ ಒಂದರ್ಥದಲ್ಲಿ ಬಿಸಿ ಮುಟ್ಟಿಸಿ ನೋಡಿಕೊಳ್ಳುವಂತೆ ಮಾಡಿದ್ದು ಮರಾಠ ಸಾಮ್ರಾಜ್ಯ ಅನ್ನೋದು ನೀರಿನಷ್ಟೇ ಸ್ಪಷ್ಟವಾದ ಸಂಗತಿ. ಶಂಭುರಾಜೆ ಪಟ್ಟಾಭಿಷೇಕವಾಗುತ್ತಲೇ ಮಾಡಿದ ಮೊದಲ ಕೆಲಸವೇನೆಂದರೆ ತನ್ನ ಗಡಿರಾಜ್ಯದ ಗಡಿಗಳನ್ನ ಭದ್ರಪಡಿಸಿಕೊಳ್ಳೋದು, ಜೊತೆಗೆ ಸುತ್ತಲಿನ ಸಂಸ್ಥಾನಗಳನ್ನ ಗೆಲ್ಲೋದಾಗಿತ್ತು. ಅದನ್ನ ನೀರು ಕುಡಿದಷ್ಟೇ ಸಲೀಸಾಗಿ ಮಾಡಿದ್ರು. ಜೊತೆಗೆ ಸಾಮ್ರಾಜ್ಯದಲ್ಲಿ ಜನರ ಸ್ಥಿತಿ ಹೇಗಿದೆ ಅನ್ನೋದನ್ನ ಅರಿಯಲು ಖುದ್ದು ಮಾರುವೇಷದಲ್ಲಿ ಅಖಾಡಕ್ಕಿಳಿದು ತಿರುಗಾಡಿದ್ರು. ಆ ಸಂದರ್ಭದಲ್ಲಿ ಭರತ ಖಂಡದ ಅನೇಕ ಸಂಸ್ಥಾನಗಳು ಮೊಘಲರ ಭಿಕ್ಷೆಯಲ್ಲಿದ್ದವು. ಹೀಗಾಗಿ ಈ ರಾಜ್ಯಗಳಲ್ಲಿ ಹಿಂದೂಗಳ ಸ್ಥಿತಿ ತೀರಾ ಹೀನಾಯವಾಗಿತ್ತು. ಅಂತಹ ಸಂಸ್ಥಾನಗಳಲ್ಲಿ ಬುರ್ಹಾನ್ಪುರ್ ಕೂಡ ಒಂದು. ಇಲ್ಲಿನ ಪರಿಸ್ಥಿತಿ ಹೇಗಿತ್ತೆಂದರೆ ಹಿಂದೂಗಳು ತಮ್ಮ ಕೂದಲುಗಳಿಗೂ ತೆರಿಗೆ ಕಟ್ಟಬೇಕಿತ್ತು. ಕೇಳಿದ್ರೆ ಅಚ್ಚರಿ ಎನಿಸಬಹುದು, ಆದರೆ ಇಂಥದ್ದೊಂದು ಮಾನವ ವಿರೋಧಿ ತೆರಿಗೆಯನ್ನ ಮೊಘಲ್ ಸರದಾರ ಖುರಾನ್ ಖಾನ್ ಹಿಂದೂಗಳ ಮೇಲೆ ಹೇರಿದ್ದ.
ಇದನ್ನ ಜುಜಿಯಾ ಅಂತ ಕರೀತಾರೆ. ಸಾಲದ್ದಕ್ಕೆ ಸಾವಿರಾರು ಹಿಂದೂ ದೇವಾಲಯಗಳನ್ನ ಈ ಕುರಂ ಖಾನ್ ನಾಶಪಡಿಸಿದ್ದ. ಜನರನ್ನ ದೇವಾಲಯಗಳನ್ನ ಲೂಟಿ ಮಾಡಿ ಧನ ಕನಕಗಳನ್ನ ಸಂಗ್ರಹಿಸಿಟ್ಟಿದ್ದ. ಹೀಗೆ ಔರಂಗಜೇಬನ ಆಡಳಿತದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಮೇರೆ ಮೀರಿತ್ತು. ಇದನ್ನ ಮಣಿಸಲೆಂದೇ ಶಂಭುರಾಜೆ ಅಖಾಡಕ್ಕಿಳಿದಿದ್ರು. ಛತ್ರಪತಿ ಸಂಭಾಜಿ ಮಹಾರಾಜರು ಈ ಬುರಾನ್ಪುರ್ ಸಂಸ್ಥಾನದ ಮೇಲೆ ದಾಳಿ ನಡೆಸಿದ್ದಲ್ಲದೆ ಬಡ ಹಿಂದೂಗಳ ತೆರಿಗೆಯಿಂದ ಸಂಗ್ರಹಿಸಿದ್ದ ಹಣ, ದೇಗುಲಗಳಿಂದ ಕದ್ದು ಇಟ್ಕೊಂಡಿದ್ದ ಸಂಪತ್ತನ್ನ ಲೂಟಿ ಮಾಡಿದ್ರು. ಆ ಮೂಲಕ ಜುಜಿಯಾ ತೆರಿಗೆ ಮೂಲಕ ಹಿಂದೂಗಳಿಗೆ ಹಿಂಸೆ ನೀಡ್ತಾ ಇದ್ದ ಕುರಂ ಖಾನ್ಗೆ ಬುದ್ಧಿ ಕಲಿಸಿದ್ರು. ಅನೇಕರಿಗೆ ಮರಾಠ ದೊರೆಗಳೆಂದರೆ ಮೊಘಲರ ವಿರುದ್ಧ ಸದಾ ಕೆಂಡಕಾರುವವರು ಎನ್ನುವ ಭ್ರಾಂತಿ ಇದೆ. ಆದ್ರೆ ಅಸಲಿಗೆ ಶಿವಾಜಿಯಂತಹ ಧರ್ಮ ಸಹಿಷ್ಣು, ಸಂಭಾಜಿಯಂತಹ ಧರ್ಮವೀರನನ್ನ ಕಾಣುವುದು ಅಪರೂಪ. ಅಷ್ಟರ ಮಟ್ಟಿಗೆ ಪರಧರ್ಮ ಸಹಿಷ್ಣುತೆ ಮೆರೆದಿದ್ದವರು ಈ ಮಹಾರಾಜರು. ಔರಂಗಜೇಬ ಎಂಬ ವಿಕೃತ ಮನಸ್ಸಿನ ಮೊಘಲ್ ದೊರೆಗೆ ಸಂಭಾಜಿಯಂತೂ ಕಬ್ಬಿಣದ ಕಡಲೆಯಾಗಿದ್ದರು. ಅನೇಕರಿಗೆ ಗೊತ್ತಿಲ್ಲ, ಈ ಔರಂಗಜೇಬನ 4ನೆಯ ಮಗ ಮೊಹಮ್ಮದ್ ಅಕ್ಬರನಿಗೆ ಶಂಭು ಮಹಾರಾಜರೊಂದಿಗೆ ಒಂದು ನಿಕಟ ಸ್ನೇಹವಿತ್ತು. ತಂದೆಯ ವಿರುದ್ಧವೇ ಬಂಡೆದ್ದು ದಕ್ಕನ್ಗೆ ಬಂದಿದ್ದ ಮೊಹಮ್ಮದ್ ಅಕ್ಬರನಿಗೆ ಸೈನ್ಯದ ಸಹಾಯ ಸೇರಿದಂತೆ ಹಲವು ವಿಚಾರಗಳಲ್ಲಿ ಸಂಭಾಜಿ ಹೆಗಲು ಕೊಟ್ಟಿದ್ದರು. ಅಲ್ಲದೆ ಆತ ಪರ್ಷಿಯಾಗೆ ತೆರಳಲು ಕೂಡ ಶಂಭುರಾಜೆ ಸಹಾಯ ಮಾಡಿದ್ದರು. ಇದೇ ವಿಚಾರಕ್ಕೆ ಔರಂಗಜೇಬನಿಗೆ ಶಂಭುರಾಜೆ ಮೇಲೆ ಇನ್ನಿಲ್ಲದ ಸಿಟ್ಟು ಕ್ರೋಢೀಕರಣಗೊಂಡಿತ್ತು. ನಂಬಿದವರನ್ನ ನಡುನೀರಿನಲ್ಲಿ ಕೈಬಿಡೋದು ತನ್ನ ರಾಜಧರ್ಮವಲ್ಲ ಎಂದುಕೊಂಡಿದ್ದ ಸಂಭಾಜಿ ಅಕ್ಬರನನ್ನ ಅಕ್ಷರಶಃ ಸಲಹಿದ್ರು. ಯಾವಾಗ ಅಕ್ಬರನ ಬೆನ್ನಿಗೆ ಶಂಭುರಾಜೆ ನಿಂತರೋ ಅಲ್ಲಿಗೆ ಔರಂಗಜೇಬ ಕ್ರೋಧಗೊಂಡು ದಕ್ಕನ್ಗೆ ದೊಡ್ಡ ಸೈನ್ಯದೊಂದಿಗೆ ಬಂದು ಯುದ್ಧಕ್ಕೆ ನಿಂತ. ತನ್ನ ಮಗನನ್ನೇ ಎತ್ತಿಕಟ್ಟುತ್ತಿದ್ದಾನೆ ಎನ್ನುವ ಸಿಟ್ಟು ಔರಂಗಜೇಬನಿಗಾದರೆ ನಂಬಿದವರನ್ನ ಕೈಬಿಡಲಾರೆ ಎನ್ನುವ ಶಪಥ ಸಂಭಾಜಿಯದ್ದಾಗಿತ್ತು. ಇದಕ್ಕಾಗಿ ತೆತ್ತ ಬೆಲೆಯು ದೊಡ್ಡದಾಗಿತ್ತು. ಇಂದಿನ ಮಹಾರಾಷ್ಟ್ರದ ಧಾರಾಶಿವ ಅಂದ್ರೆ ಔರಂಗಾಬಾದ್ನಲ್ಲಿ ಸೈನ್ಯದೊಂದಿಗೆ ಸೆಟೆದು ನಿಂತ ಔರಂಗಜೇಬ ಶಂಭುರಾಜೆಯನ್ನ ಕಾಡಿದ್ದು ಅಷ್ಟಿಷ್ಟಲ್ಲ. ಆದರೆ ಮೊಘಲರ ಸುಲ್ತಾನನಿಗೆ ನಿರಂತರವಾಗಿ ಸೋಲುಣಿಸಿದ ಸಂಭಾಜಿ ಮಹಾರಾಜರು ಯುದ್ಧದಲ್ಲಿ ಸೋತ ಉದಾಹರಣೆಗಳೇ ಇರಲಿಲ್ಲ. 1687ರಲ್ಲಿ ಔರಂಗಜೇಬನ ಸೈನ್ಯದೊಂದಿಗೆ ಸತಾರಾ, ಮಹಾಬಾಳೇಶ್ವರ ದಟ್ಟ ಕಾಡುಗಳಲ್ಲಿ ನಡೆದ ಹೋರಾಟವಂತೂ ರಣರೋಚಕ. ಈ ಕದನದಲ್ಲಿ ಮರಾಠ ಸೈನ್ಯವೇನು ಗೆದ್ದಿತ್ತು, ಆದರೆ ಸೈನ್ಯದ ಮಹಾ ಬೆಳಕಿನಂತಿದ್ದ ಸೇನಾಧಿಪತಿ ಹಂಬಿರಾವ್ ಮೋಹಿತೆಯನ್ನ ಕಳೆದುಕೊಂಡರು. ಅದು ಅವರಿಗೆ ದೊಡ್ಡ ಹೊಡೆತ ನೀಡಿತ್ತು. ಸಾವಿರಾರು ಸೈನಿಕರ ಮಾರಣ ಹೋಮ ಶಂಭುರಾಜೆ ಅವರನ್ನ ಜರ್ಜರಿತಗೊಳಿಸಿತ್ತು. ಮಹಾರಾಜ ಸಂಭಾಜಿ ಸುಖಾಸುಮ್ಮನೆ ದಾಳಿ ಮಾಡುವ ವ್ಯಕ್ತಿಯಾಗಿರಲಿಲ್ಲ. ಅನಗತ್ಯವಾಗಿ ತೊಂದರೆ ಕೊಡುವ ವ್ಯಕ್ತಿತ್ವವು ಅವರದ್ದಾಗಿರಲಿಲ್ಲ. ಹಾಗಂತ ಸಾಮ್ರಾಜ್ಯಕ್ಕೆ ಧಕ್ಕೆ ಬರುವ ಸಂಗತಿಗಳನ್ನ ಬಲು ಬೇಗನೆ ಗ್ರಹಿಸಿಕೊಳ್ತಾ ಇದ್ರು. ಅವರಿಗೆ ಜಂಜಿರಾ ಕೋಟೆಯ ಮೇಲೆ ಮೊದಲಿನಿಂದಲೂ ಒಂದು ಕಣ್ಣಿತ್ತು. ಕೊಂಕಣ ತೀರಕ್ಕೆ ಹತ್ತಿರದಲ್ಲೇ ಇದ್ದ ಈ ಕೋಟೆಯನ್ನ ವಶಪಡಿಸಿಕೊಂಡರೆ ತನ್ನ ಸಾಮ್ರಾಜ್ಯ ಸುರಕ್ಷಿತ ಎನ್ನುವ ಯೋಚನೆ ಇತ್ತು. ಆದರೆ ಜಂಜಿರಾ ಕೋಟೆ ಅವರಿಗೆ ಅಭೇದ್ಯವಾಗಿಯೇ ಉಳಿದಿತ್ತು. ಯಾವಾಗ ತನ್ನ ಮಗನಿಗೆ ಶಂಭುರಾಜೆ ಆಶ್ರಯ ಕೊಟ್ಟರೋ ಅಂದಿನಿಂದಲೂ ತೀರದ ದ್ವೇಷ ಬೆಳೆಸಿಕೊಂಡಿದ್ದ ಔರಂಗಜೇಬ ಈ ವಿಚಾರದಲ್ಲಿ ಸೇಡು ತೀರಿಸಿಕೊಳ್ಳಲು ನಿಂತು ಬಿಟ್ಟಿದ್ದ. ಹಾಗಂತಲೇ ಜಂಜಿರಾ ಕೋಟೆಯಲ್ಲಿದ್ದ ಸಿದ್ಧಿಗಳನ್ನ ಶಂಭುರಾಜೆ ವಿರುದ್ಧ ಎತ್ತಿಕಟ್ಟಲಾಯಿತು. ಜಂಜಿರಾ ಕೋಟೆ ಹಾಗೂ ರಾಯಗಢಕ್ಕೆ ಏಕಕಾಲಕ್ಕೆ ದಾಳಿ ನಡೆಸುವಂತೆ ಔರಂಗಜೇಬ ಹೊಂಚು ಹಾಕಿದ. ಆದರೆ ಚಾಣಾಕ್ಷ ಶಂಭುರಾಜೆ ವಿಷಯ ತಿಳಿದು ಮೊಘಲ ಸೈನ್ಯವನ್ನ ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿಯಾಗಿದ್ದರು. ಸ್ನೇಹಿತರೆ, ಶಂಭುರಾಜೆಯನ್ನ ಕೇವಲ ಮೊಘಲರು ಮಾತ್ರ ಕಾಡ್ಲಿಲ್ಲ. ಬದಲಾಗಿ ಪೋರ್ಚುಗೀಸರು, ಬ್ರಿಟಿಷರು ಸಹ ಆತನಿಗೆ ಕೊಡಬಾರದ ಕಷ್ಟ ಕೊಟ್ಟರು. ಮೊಘಲರ ಅಡಿಯಾಳಾಗಿದ್ದ ಪೋರ್ಚುಗೀಸರಿಗೆ ರಾಜ ಸಂಭಾಜಿ ಸಿಂಹ ಸ್ವಪ್ನರಾಗಿದ್ದರು. ಅಂಜ ದೇವ ಎಂದು ಕರೆಸಿಕೊಳ್ಳುತ್ತಿದ್ದ ಇಂದಿನ ಗೋವಾದ ಉತ್ತರ ಭಾಗದ ಮೇಲೆ ಸಂಭಾಜಿ ದಾಳಿ ನಡೆಸಿದ್ದರು. ಅಸಲಿಗೆ ಈ ದಾಳಿ ನಡೆಸಲು ದೊಡ್ಡ ಕಾರಣವೂ ಇತ್ತು. ಅಂಜದೇವ ಪ್ರಾಂತ್ಯದ ಮೇಲಿನ ದಾಳಿಯ ಉದ್ದೇಶ ಸ್ಪಷ್ಟವಿತ್ತು. ವ್ಯಾಪಾರಕ್ಕೆಂದು ಬಂದಿದ್ದ ಪೋರ್ಚುಗೀಸರು ಕೇವಲ ವ್ಯಾಪಾರ ಮಾಡಿಕೊಂಡಿದ್ದರೆ ಅವರನ್ಯಾರು ಕೇಳ್ತಾ ಇರಲಿಲ್ಲ. ಆದರೆ ಅವರು ಪ್ರಯೋಗಿಸಿದ್ದು ಮತಾಂತರ ಎನ್ನುವ ಅಸ್ತ್ರವನ್ನ. ಸಾಲದಕ್ಕೆ ಈ ಕೃತ್ಯಕ್ಕೆ ಬ್ರಿಟಿಷರ ಕುಮ್ಮಕ್ಕು ಸಹ ಇತ್ತು. ಯಾವಾಗ ಈ ಮತಾಂತರದ ಪಿಡುಗು ಜಾಸ್ತಿ ಆಯಿತು, ಶಂಭುರಾಜೆ ಸಿಡಿದೆದ್ದರು. ಫ್ರಾನ್ಸಿಸ್ ಸ್ಕೇವಿಯಾರ್ ಎಂಬ ಪಾದ್ರಿ ಹಿಂಸಾಚಾರ, ಬೆದರಿಕೆ ಮೂಲಕ ಮತಾಂತರ ಮಾಡುವುದನ್ನ ಕೇಳಿ ಉರಿದು ಹೋಗಿದ್ದ ಶಂಭುರಾಜೆ ಗೋವಾದ ಕರಕೋಣ ಭಾಗದ ಮೇಲೆ 1683ರಲ್ಲಿ ದಾಳಿ ನಡೆಸಿದ್ರು. ಇನ್ನೇನು ಗೆಲುವು ಸಿಕ್ಕಿತು ಎನ್ನುವಷ್ಟರಲ್ಲಿ ಮೊಘಲರ ಸೈನ್ಯ ಪೋರ್ಚುಗೀಸರ ನೆರವಿಗೆ ಬಂದಿತ್ತು. ಅಲ್ಲಿಗೆ ಶಂಭುರಾಜೆ ಅನಿವಾರ್ಯವಾಗಿ ಈ ದಾಳಿಯನ್ನ ನಿಲ್ಲಿಸಬೇಕಾಯಿತು. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಇಂದು ಏನಾದರೂ ಕೊಂಕಣ ಭಾಗದಲ್ಲಿ ಸನಾತನ ಹಿಂದೂ ಧರ್ಮದ ಬೆಳಕು ಉಳಿದಿದ್ರೆ ಅದಕ್ಕೆ ಕಾರಣ ಈ ಶಂಭುರಾಜೆ ಎನ್ನುವ ಮಹಾಯೋಧ. ಕೊಂಕಣ ಬ್ರಾಹ್ಮಣರು ಸೇರಿದಂತೆ ಕೊಂಕಣಸ್ಥರ ಮನೆಗಳಲ್ಲಿ ಇಂದಿಗೂ ರಾಜೆ ಸಂಭಾಜಿ ಅವರನ್ನ ದೈವತ್ವದ ರೂಪದಲ್ಲಿ ಪೂಜಿಸಲಾಗುತ್ತೆ.
ಇನ್ನು ಸಂಭಾಜಿ ಮಹಾರಾಜರು ಬ್ರಿಟಿಷರೊಂದಿಗೆ ವೈರತ್ವ ಹೊಂದಿದ್ದರು. ಯುದ್ಧ ಸಲಕರಣೆಗಾಗಿ 1684ರಲ್ಲಿ ಅವರೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದರು ಅಂತ ಇತಿಹಾಸ ಹೇಳುತ್ತದೆ. ತಮ್ಮ ಬದುಕಿನ ತಮ್ಮ ಆಳ್ವಿಕೆಯ ಬಹುತೇಕ ಭಾಗವನ್ನ ಹೀಗೆ ಸೆಣಸಾಟದಲ್ಲೇ ಕಳೆದವರು ಛತ್ರಪತಿ ಶಂಭುರಾಜೆ. 1687ರ ಮಹಾಬಳೇಶ್ವರ ಯುದ್ಧದ ಬಳಿಕ ಶಂಭುರಾಜೆ ಅವರ ಶಕ್ತಿ ಕುಂದುತ್ತಾ ಬಂದಿತು. ಸಾಲದಕ್ಕೆ ಮನೆತನದಲ್ಲಿಯೇ ಒಡಕಿನ ಧ್ವನಿಗಳು ಶುರುವಾದವು. ಮಲ್ಲಪ್ಪ ಶೆಟ್ಟಿಯಂತಹ ದುರಾತ್ಮರು ಸಂಭಾಜಿಯನ್ನ ಕೆಳಗಿಳಿಸಲು ಒಳಗೊಳಗೆ ಷಡ್ಯಂತ್ರ ರೂಪಿಸತೊಡಗಿದ್ರು. ಮೊಘಲರ ಕುತಂತ್ರ ಫಲಿಸಿತು. ಪರಿಣಾಮ 1689ರಲ್ಲಿ ಮಹಾರಾಷ್ಟ್ರದ ಸಂಗಮೇಶ್ವರದಲ್ಲಿ ಅವರನ್ನ 25 ಸಹಚರರೊಂದಿಗೆ ಸೆರೆಹಿಡಿಯಲಾಯಿತು. ಹೀಗೆ ಸೆರೆಸಿಕ್ಕ ಶಂಭುರಾಜೆ ಅವರನ್ನ ಅಹಮದನಗರದ ಬಹದ್ದೂರ್ ಗಢಕ್ಕೆ ಕರೆದೊಯ್ಯಲಾಯಿತು. ಈ ವೇಳೆ ಅವರನ್ನ ಔರಂಗಜೇಬ ಕಾಡಿದ ಪರಿ ಇದೆಯಲ್ಲ, ಅದನ್ನ ಪದಗಳಲ್ಲಿ ಹೇಳಲು ಸಾಧ್ಯವಿಲ್ಲ. ಕ್ರೂರತ್ವವನ್ನೇ ಉಸಿರಾಗಿಸಿಕೊಂಡಿದ್ದ ಔರಂಗಜೇಬ ರಾಜೆ ಸಂಭಾಜಿಯನ್ನ ಇಂಚಿಂಚು ಹಿಂಸಿಸಿದ್ರು. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಔರಂಗಜೇಬ ಎಂತಹ ಹೀನ ಹಾಗೂ ಕುಬುದ್ಧಿ ಮನುಷ್ಯನೆಂದರೆ ಆತನಿಗೆ ಮರಾಠ ಸಾಮ್ರಾಜ್ಯದ ಶಕ್ತಿ ಯುಕ್ತಿ ಎರಡೂ ತಿಳಿದಿತ್ತು. ಇವರನ್ನ ಗೆದ್ದು ಸಾಮ್ರಾಜ್ಯವನ್ನ ಉಳಿಸಿಕೊಳ್ಳುವುದು ಸಾಧ್ಯವೇ ಇಲ್ಲ ಎನ್ನುವ ವಿಷಯವೂ ತಿಳಿದಿತ್ತು. ಹಾಗಂತಲೇ ಆತ ಶಂಭುರಾಜೆಯನ್ನ ಬಂಧಿಸಿದ ಕೂಡಲೇ ಮಾಡಿದ ಮೊದಲ ಕೆಲಸವೆಂದರೆ ಮಗಳ ಆಮಿಷವೊಡ್ಡಿದ್ದು. ಇಸ್ಲಾಂ ಧರ್ಮಕ್ಕೆ ಮತಾಂತರವಾಗು, ಮಗಳನ್ನ ಮದುವೆಯಾಗು ಎಂಬ ಷರತ್ತು ಹಾಕಿದ್ದು. ಇವೆರಡಕ್ಕೂ ಒಪ್ಪಿದ್ರೆ ಸಾಮ್ರಾಜ್ಯ ಸಮೇತವಾಗಿ ಬಿಡುಗಡೆ ಮಾಡುವುದಾಗಿ ಔರಂಗಜೇಬ ಆಮಿಷವೊಡ್ಡಿದ್ದ. ಬಹುಶಃ ಬೇರೆಯವರಾಗಿದ್ದರೆ ಈ ಆಮಿಷವನ್ನ ಒಪ್ಪಿಕೊಂಡು ಸುಮ್ಮನೆ ಎದ್ದು ಹೊರಡುತ್ತಿದ್ದರೇನು. ಆದರೆ ಸಂಭಾಜಿ ಮಹಾರಾಜರು ವಿಶಿಷ್ಟವಾಗಿ ನಿಲ್ಲೋದು ಇದೇ ವಿಚಾರದಲ್ಲಿ. ಶಂಭುರಾಜೆಯನ್ನ ಬಲೆಗೆ ಕೆಡವಿಕೊಂಡ್ರೆ ತಮ್ಮ ದಕ್ಕನ್ ಮಹತ್ವಾಕಾಂಕ್ಷೆ ಈಡೇರುತ್ತೆ ಎನ್ನುವುದು ಔರಂಗಜೇಬನ ದುರಾಲೋಚನೆಯಾಗಿತ್ತು. ಜೊತೆಗೆ ಸಂಭಾಜಿ ಮತಾಂತರವಾದರೆ ಆತನ ರಾಜ್ಯವೇ ಇಸ್ಲಾಂಗೆ ಬರುತ್ತೆ ಎನ್ನುವ ಹುಚ್ಚು ಭ್ರಮೆ ಇತ್ತು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮರಾಠರನ್ನ ಬದಿಗೆ ಸರಿಸಿದ್ರೆ ಮೊಘಲರಿಗೆ ಶತ್ರುಗಳೇ ಇಲ್ಲ ಎನ್ನುವ ಸ್ಥಿತಿ ನಿರ್ಮಾಣವಾಗ್ತಾ ಇತ್ತು. ಅವರ ದರ್ಬಾರ್ ನಿರುಮ್ಮಳವಾಗಿ ಮುಂದುವರಿಯಬಹುದಿತ್ತು. ಹೀಗಾಗಿ ಔರಂಗಜೇಬ ಸಂಭಾಜಿ ಮಹಾರಾಜರಿಗೆ ಈ ಆಮಿಷವೊಡ್ಡಿದ್ದ. ಸ್ನೇಹಿತರೆ, ಒಂದು ಗೊತ್ತಿರ್ಲಿ, ಒಂದು ವೇಳೆ ಅಂದು ಶಂಭುರಾಜೆ ಬಲವಂತ ಭಯ ಆಮಿಷಕ್ಕೆ ಬಲಿಯಾಗಿದ್ರೆ ದಕ್ಷಿಣದಲ್ಲಿ ಒಂದು ಸನಾತನ ಪರಂಪರೆ ಅಳಿಸಿ ಹೋಗ್ತಾ ಇತ್ತು. ಮರಾಠ ಸಾಮ್ರಾಜ್ಯ ಅನ್ನೋದು ಹೇಳ ಹೆಸರಿಲ್ಲದಂತಾಗ್ತಾ ಇತ್ತು. ಇಡೀ ದಕ್ಷಿಣ ಭಾಗ ಮೊಘಲರ ಕಪಿಮುಷ್ಟಿಗೆ ಸಿಲುಕ್ತಾ ಇತ್ತು. ಔರಂಗಜೇಬನ ಕ್ರೂರ ಸಾಮ್ರಾಜ್ಯಶಾಹಿಯ ಹಪಾಪಿತನಕ್ಕೆ ಮೂಗುದಾರ ಹಾಕಿದವರು ಈ ಮಹಾ ಮೇಧಾವಿ ಮಹಾರಾಜ. ಆದರೆ ಶಕ್ತಿಯಿಂದ ಇವರನ್ನ ಎದುರಿಸಲಾಗದ ಮೊಘಲರ ದೊರೆ ಆತನನ್ನ ಕುತಂತ್ರದ ಮೂಲಕ ಸೆರೆ ಹಿಡಿದಿದ್ದು ಒಡೆದಾಳುವ ರಾಜನೀತಿಗೆ ಕನ್ನಡಿ. ಸ್ನೇಹಿತರೆ, ಯಾವಾಗ ಶಂಭುರಾಜೆ ಔರಂಗಜೇಬನ ಷಡ್ಯಂತ್ರದ ಆಮಿಷಗಳನ್ನ ಷರತ್ತುಗಳನ್ನ ತಳ್ಳಿ ಹಾಕಿದ್ನೋ ಅಲ್ಲಿಗೆ ಶುರುವಾಯಿತು ಯಮಯಾತನೆ, ಚಿತ್ರಹಿಂಸೆ. ಬಹುಶಃ ಜಗತ್ತಿನಲ್ಲಿ ಸಂಭಾಜಿ ಮಹಾರಾಜರಷ್ಟು ಕ್ರೌರ್ಯಕ್ಕೆ ಈಡಾಗಿ ಸತ್ತ ದೊರೆಗಳು ಕಡಿಮೆ. ಅಷ್ಟರ ಮಟ್ಟಿಗೆ ಅವರನ್ನ ಇಂಚಿಂಚು ಪೀಡಿಸಲಾಯಿತು. ಯುದ್ಧ ನಿಯಮಗಳನ್ನ ಗಾಳಿಗೆ ತೂರಿ ಮನಬಂದಂತೆ ಕ್ರೂರತನ ಮೆರೆಸಲಾಯಿತು. ಒಂದರ್ಥದಲ್ಲಿ ಔರಂಗಜೇಬನ ಆಡಳಿತ ಶಂಭುರಾಜೆ ದೇಹವನ್ನ ಹುರಿದು ಮುಕ್ಕಿತು. ವ್ಯಾಘ್ರ ನಖ ಎನ್ನುವ ಆಯುಧವನ್ನ ಬಳಸಿ ದೇಹವನ್ನ ರಕ್ತದ ಕೋಡಿಯನ್ನಾಗಿ ಪರಿವರ್ತಿಸಲಾಗಿತ್ತು. ಈ ಕ್ರೂರ ಮೃಗತ್ವದ ಔರಂಗಜೇಬ ಅದೆಷ್ಟು ಹತಾಶನಾಗಿದ್ದನೆಂದರೆ ರಕ್ತ ಸುರಿಯುತ್ತಿದ್ದ ಸಂಭಾಜಿ ದೇಹಕ್ಕೆ ಉಪ್ಪು ಸವರಿ ವಿಕೃತಿ ಮೆರೆದಿದ್ದ. ಸಂಭಾಜಿಯ ಕಣ್ಣುಗಳನ್ನ ಕೀಳಲಾಗಿತ್ತು. ನಿತ್ಯವೂ ಅವರ ದೇಹದಿಂದ ರಕ್ತ ಹರಿಯುವಂತೆ ಮಾಡಲಾಗ್ತಿತ್ತು. ಹೀಗೆ ಮನುಷ್ಯನೊಬ್ಬನಿಗೆ ನೀಡಬಾರದ ಶತ್ರುವಿನೊಬ್ಬನಿಗೆ ಕೊಡಬಾರದ ಶಿಕ್ಷೆ ನೀಡಿ ಮೃಗತ್ವ ಮೆರೆಯಲಾಗಿತ್ತು. ಹೀಗಿದ್ದರೂ ಶಂಭುರಾಜೆ ತನ್ನ ಧರ್ಮನಿಷ್ಠೆಯನ್ನ ಬಿಟ್ಟುಕೊಟ್ಟಿರಲಿಲ್ಲ. ಇದ್ದರೂ ಧರ್ಮಕ್ಕಾಗಿ, ಸತ್ತರೂ ಧರ್ಮಕ್ಕಾಗಿ ಎಂದು ಜೀವಿಸಿದ್ದ ಸಂಭಾಜಿ ಮಹಾರಾಜರನ್ನ ಅಂತಿಮವಾಗಿ 11 ಮಾರ್ಚ್ 1689ರಂದು ಮಹಾರಾಷ್ಟ್ರದ ತುಲಾಪುರದಲ್ಲಿ ಬರ್ಬರವಾಗಿ ಶಿರಚ್ಛೇದ ಮಾಡುವ ಮೂಲಕ ಗಲ್ಲಿಗೇರಿಸಲಾಯಿತು. ಕೇವಲ 31ನೇ ವಯಸ್ಸಿಗೆ ಅತ್ಯಂತ ಭೀಕರವಾದ ಚಿತ್ರಹಿಂಸೆಗೆ ಒಳಗಾಗಿ ಧರ್ಮಕ್ಕಾಗಿ ಪ್ರಾಣ ಕೊಟ್ಟ ಛತ್ರಪತಿ ಸಂಭಾಜಿ ಮಹಾರಾಜರು ಇಂದಿಗೂ ಪ್ರಾತ ಸ್ಮರಣೀಯವಾಗಿರುವುದು ಇದೇ ವಿಚಾರಕ್ಕೆ. ಒಂದು ವೇಳೆ ಅವರು ಬೇರೆ ರಾಜರಂತೆ ಕೇವಲ ಸಂಸ್ಥಾನ, ಧನ, ಕನಕ, ಸಂಪತ್ತಿಗಾಗಿ ಹೋರಾಟ ಮಾಡಿದ್ದರೆ ಅವರನ್ನ ಇಷ್ಟೊಂದು ಸ್ಮರಿಸಿಕೊಳ್ಳಬೇಕಾದ ಅಗತ್ಯವೂ ಇರಲಿಲ್ಲ. ಆದರೆ ಶಂಭುರಾಜೆ ತನ್ನ ಕೊನೆಯ ಉಸಿರಿರುವವರೆಗೂ ಸ್ವಧರ್ಮವನ್ನ ಬಿಟ್ಕೊಡ್ಲಿಲ್ಲ. ಜೊತೆಗೆ ಶಿವಾಜಿ ಮಹಾರಾಜರ ಹಿಂದವಿ ಸ್ವರಾಜ್ ಕಲ್ಪನೆಯನ್ನ ತಮ್ಮ ಕೊನೆಯ ಉಸಿರು ಇರುವವರೆಗೂ ಪಾಲಿಸಿದ್ರು. ಇಂದಿಗೂ ಬಹದ್ದೂರ್ ಗಢ ಕೋಟೆಯಲ್ಲಿ ಧರ್ಮವೀರನ ಕೊನೆಯ ದಿನಗಳ ಆರ್ತ
ನಾದವಿದೆ. ಇಂದು ನಾವೆಲ್ಲ ಸ್ವಧರ್ಮದಲ್ಲೇ ಉಳಿದಿದ್ರೆ ಅದರಲ್ಲಿ ವಿಜಯನಗರ ಅರಸರ ಕೊಡುಗೆ, ಶಂಭುರಾಜೆಯಂತಹ ಯೋಧರ ಬಲಿದಾನವೂ ಇದೆ. ವಿಚಿತ್ರ ಅಂದ್ರೆ ಇಂದು ನಾವೆಲ್ಲ ಮಹಾತ್ಮನನ್ನ ಭಾಷೆ, ಪ್ರಾಂತ್ಯ, ಸಮುದಾಯದ ಭೇದ ತಂದು ಅವರನ್ನ ಸಂಕುಚಿತಗೊಳಿಸುತ್ತಿದ್ದೇವೆ. ಇತಿಹಾಸದ ದೊಡ್ಡ ಪಾಠ ಅಂದ್ರೆ ಯಾವ ಸಾಮ್ರಾಜ್ಯವನ್ನ ಮಣ್ಣು ಮುಕ್ಕಿಸಲು ಔರಂಗಜೇಬ ತಡಕಾಡುತ್ತಿದ್ದನೋ ಅವನದ್ದೇ ಸಂತಾನವನ್ನ ಇದೇ ಮರಾಠ ಸಾಮ್ರಾಜ್ಯದ ಆಳರಸರು ಸಾಮಂತರಾಗಿ ಆಳುವಂತಾಯಿತು. ಮೊಘಲರಿಗೆ, ಅದರಲ್ಲೂ ಔರಂಗಜೇಬನಿಗೆ ದೊಡ್ಡ ಮಟ್ಟದ ಭಯ ಇದ್ದಿದ್ದೇ ಈ ಮರಾಠ ಸಾಮ್ರಾಜ್ಯದ ಹುಲಿಗಳಿಂದ. ಸೈದ್ಧಾಂತಿಕವಾಗಿ ಶಿವಾಜಿ ಮಹಾರಾಜರಾಗಲಿ, ಛತ್ರಪತಿ ಸಂಭಾಜಿ ರಾಜೆಯಾಗಲಿ ಎಂದು ಜನರ ನಡುವೆ ಧರ್ಮ ಭೇದ, ಜಾತಿ ಭೇದ ಮಾಡಿದವರಲ್ಲ. ಸನಾತನ ಪರಂಪರೆಯನ್ನ ಉಳಿಸಿಕೊಳ್ಳುವ ದಿಟ್ಟತನದ ಜೊತೆಗೆ ಸೌಹಾರ್ದತೆಯನ್ನ ಕಾಪಾಡಿಕೊಂಡು ಬಂದವರು. ಅನೇಕರಿಗೆ ಶಿವಾಜಿ ಹಾಗೂ ಶಂಭುರಾಜೆ ಬಗ್ಗೆ ಪೂರ್ವಾಗ್ರಹಗಳಿವೆ. ಅಸಲಿಗೆ ಇಬ್ಬರ ಸೈನ್ಯದಲ್ಲೂ ಅನೇಕ ಮುಸ್ಲಿಂ ಸೈನಿಕರಿದ್ದರು. ಅವರ ಪ್ರಕಾರ ಹಿಂದವಿ ಸ್ವರಾಜ್ ಅಂದ್ರೆ ಪರಧರ್ಮವನ್ನ ಗೌರವಿಸುತ್ತಲೇ ತಮ್ಮ ತಮ್ಮ ಧರ್ಮ ಆಚರಣೆಗಳನ್ನ ಮಾಡೋದಾಗಿತ್ತು. ಹಾಗಂತಲೇ ಅವರನ್ನ ಜನತಾ ರಾಜ ಎಂದು ಕರೆಯುತ್ತಾರೆ. ಕ್ಷತ್ರಿಯರನ್ನ ನೀವು ಬೇರೆ ವಿಚಾರಗಳಲ್ಲಿ ಟೀಕಿಸಬಹುದು, ಆದರೆ ದೇಶ, ಧರ್ಮ, ವಚನದ ವಿಚಾರಕ್ಕೆ ಬಂದರೆ ಅವರು ಮಾತಿಗೆ ತಪ್ಪುವವರಲ್ಲ. ಅಂತಹ ಕ್ಷಾತ್ರ ತೇಜಸ್ಸಿನ ವೀರ ಈ ಶಂಭುರಾಜೆ ಛತ್ರಪತಿ. ಸಿಂಹದ ಮರಿಯಂತಿದ್ದ ಈ ಮಹಾನ್ ವಿಭೂತಿಗಳ ವೀರರ ತ್ಯಾಗ, ಬಲಿದಾನದಿಂದ ಇಂದು ನಾವೆಲ್ಲ ಬದುಕಿದ್ದೇವೆ ಅನ್ನೋದೇ ನಮಗೆಲ್ಲ ಹೆಮ್ಮೆ ಮತ್ತು ನಮ್ಮ ಅದೃಷ್ಟ. ಈ ಮಹಾನ್ ವೀರನ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.